ನಮಸ್ತೆ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನೆಲನೆಕ್ಕರಿಕಾ ತಂಬುಳಿ ಮಾಡೋಣ. ಮೊದಲಿಗೆ ನೆಲನೆಕ್ಕರಿಕಾ ಗಿಡದ ಚಿಗುರುಗಳನ್ನು ತೆಗೆದುಕೊಂಡು ತೊಳೆದು ಚೆನ್ನಾಗಿ ಕಟ್ ಮಾಡಿಕೊಳ್ಳೋಣ. ಆಮೇಲೆ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಮಾಡುವಾಗ ಪೆಪ್ಪರ್, ಜೀರಿಗೆ ಮತ್ತು ಜೀರಿಗೆ ಮೆಣಸು ಹಾಕ್ಕೊಳ್ಬೇಕು. ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ತುಪ್ಪವನ್ನು ಹಾಕಿ ಮೊದಲಿಗೆ ಜೀರಿಗೆ ಮೆಣಸು, ಪೆಪ್ಪರ್ ಮತ್ತು ಜೀರಿಗೆಯನ್ನು ಫ್ರೈ ಮಾಡಿಕೊಳ್ಳಿ. ಆಮೇಲೆ ಕತ್ತರಿಸಿದ ಚಿಗುರುಗಳನ್ನು ಹಾಕ್ಕೊಳ್ಳಿ. ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಚಾನೆಲನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ. ನೀವು ತಂಬುಳಿಯನ್ನು ಹೇಗೆ ಮಾಡ್ತೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ. ಈಗ ಕತ್ತರಿಸಿದ ಚಿಗುರುಗಳನ್ನು ಹಾಕ್ಕೊಳ್ತಾ ಇದ್ದೇವೆ. ಇದು ಬೇಗನೆ ಬಾಡ್ತದೆ. ತುಪ್ಪದಲ್ಲಿ ಹುರಿಯುವ ಉದ್ದೇಶ ಏನೆಂದರೆ ಒಳ್ಳೆಯ ಘಮ ಬರ್ತದೆ ತಂಬುಳಿಗೆ. ಪೆಪ್ಪರ್ ಮತ್ತು ಜೀರಿಗೆ ಮೆಣಸು ಸ್ವಲ್ಪ ಖಾರವನ್ನು ಕೊಡ್ತದೆ. ನೋಡಿ, ಈ ಥರ ಬಾಡ್ತದೆ. ಇನ್ನು ತೆಂಗಿನ ತುರಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ನಾವಿಲ್ಲಿ 2 ಹಿಡಿಗಳಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೇವೆ. ನೀವು ಬೇಕಿದ್ದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬಹುದು. ತೆಂಗಿನ ತುರಿ ಹೆಚ್ಚು ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಹೊತ್ತಾಗಲಿ, ತಣಿಲಿ. ಆಮೇಲೆ ಇದನ್ನು ರುಬ್ಕೊಳ್ಬೇಕು. ನಿಮಗೆ ಯಾವ ತರಹದ ವೆಜ್ ರೆಸಿಪಿಗಳು ಬೇಕು ಎಂದು ಕಮೆಂಟ್ ಮೂಲಕ ತಿಳಿಸಿ. ಈಗ ಬಾಡಿಸಿದ ಪದಾರ್ಥಗಳು ಸಂಪೂರ್ಣವಾಗಿ ತಣಿದಿದೆ. ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ಹೆಲ್ತ್ ಬೆನಿಫಿಟ್ ಇರುವ ಯಾವುದೇ ಸೊಪ್ಪಿನ ತಂಬುಳಿಯನ್ನು ಈ ಥರ ಮಾಡಿಕೊಳ್ಬಹುದು. ನೀವು ಕೆಂಪು ಮೆಣಸು ಹಾಕಿ ತಂಬುಳಿ ಮಾಡಿದರೆ ಕೆಂಪು ಕಲರ್ ತಂಬುಳಿ ಆಗ್ತದೆ. ಇಲ್ಲದಿದ್ದರೆ ಹಸಿರು ಕಲರ್ ತಂಬುಳಿ ಆಗುತ್ತೆ, ಹಸಿರು ಅಥವಾ ಬಿಳಿ. ಇನ್ನು ಸ್ವಲ್ಪ ನೀರು ಸೇರಿಸಿ ರುಬ್ಬಿಕೊಳ್ಳುವಂಥದ್ದು. ಆಮೇಲೆ ಮಜ್ಜಿಗೆ ಅಥವಾ ಮೊಸರನ್ನು ಸೇರಿಸಿಕೊಳ್ಳುವಂಥದ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ರುಬ್ಬುವಾಗ. ನೋಡಿ ಫ್ರೆಂಡ್ಸ್, ರುಬ್ಬಿ ಆಗಿದೆ. ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೇವೆ. ಇಲ್ಲಿ ನಾವು ಸ್ವಲ್ಪ ತೆಂಗಿನಕಾಯಿ ಹಾಕಿದ ಕಾರಣ ತಂಬುಳಿ ಒಳ್ಳೆ ಗ್ರೀನ್ ಕಲರ್ ಬಂದಿದೆ. ಇನ್ನು ಮಿಕ್ಸಿಯನ್ನು ತೊಳೆದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇವೆ. ನೆಲನೆಕ್ಕರಿಕಾ ಗಿಡ ದಕ್ಷಿಣ ಕನ್ನಡದ ಎಲ್ಲ ಭಾಗಗಳಲ್ಲಿ ಹೆಚ್ಚಾಗಿ ಸಿಗ್ತದೆ. ತೋಟದ ಬದಿಯಲ್ಲಿ, ಗದ್ದೆಯ ಬದಿಯಲ್ಲಿ, ಮನೆಯ ಅಂಗಳದಲ್ಲೂ ಇರ್ತದೆ. ಬೇಕಿದ್ದರೆ ತಂಬುಳಿಗೆ ಒಗ್ಗರಣೆಯನ್ನು ಹಾಕ್ಕೊಳ್ಬಹುದು. ನಾನು ಇವತ್ತು ಒಗ್ಗರಣೆಯನ್ನು ಹಾಕ್ಕೊಂಡಿಲ್ಲ. ಈಗ ಇದಕ್ಕೆ 2 ಸ್ಪೂನ್ನಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೇವೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.